ಭವಿಷ್ಯದಲ್ಲಿ ನಿರಾಸವಾಗಿ ಬರಲಿಕ್ಕೆ ಸಾಧ್ಯತೆ. ಇವತ್ತು ನಿಮ್ಮ ಕ್ರೂಡ್ ಆಯಿಲ್ ಇವತ್ತು ಬರತಕ್ಕಂಥ ಕ್ರೂಡ್ ಆಯಿಲ್ ಈಗ ನಮ್ಮ ಜನಸಂಖ್ಯೆ ಪ್ರಜಾಪ್ರಭುತ್ವ ರಾಷ್ಟ್ರ ಇವತ್ತು ಅಮೆರಿಕದಂತ ಹೆಸರಲ್ಲಿ ಫೈಲಲ್ಲಿ ಯಾರೆಲ್ಲ ಪ್ರಪಂಚದ ಯಾರೆಲ್ಲ ನಾಯಕರು ಇದ್ದಾರೆ ಅವರೆಲ್ಲ ಮಾರಲ್ ಆಗಿ ಒಪ್ಪಿಕೊಂಡು ಅವರು ತಮ್ಮ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟದ್ದು ಇವತ್ತು ನಾವು ನೋಡಿದ್ದೇವೆ. ಆದರೆ ಭಾರತ ದೇಶದ ಇಷ್ಟು ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರದ ನಮ್ಮ ಪ್ರಧಾನಿಗಳಿಗೆ ಮೇಲೆ ಒಂದು ಆರೋಪ ಬಂದಾಗ ಬಹುಶಃ ಇವತ್ತು ಕೂಡ ಅದನ್ನು ಮುಚ್ಚಾಕೊಂಡು ನೋಡಿದ್ದೇವೆ. ಇವತ್ತು ಸಂಸದಲ್ಲಿ ನಿನ್ನೆ ಒಂದು ಪ್ರತಿಭಟನೆ ಸಂಸದದಾಯಿತು. ಏನು ಈ ಯುದ್ಧದ ಬಗ್ಗೆ ಚರ್ಚೆ ಆಗಬೇಕು ಸಂಸದಲ್ಲಿ ಅನ್ನತಕ್ಕಂಥ ವಿಚಾರ ಬಂದಾಗ ಅದನ್ನು ಏಕಾಏಕಿಯಾಗಿ ನಮ್ಮ ವಿದೇಶ ಮಂತ್ರಿಗಳು ರಿಟರ್ನ್ ಸ್ಟೇಟ್ಮೆಂಟ್ ಕೊಟ್ಟು ಇವತ್ತು ಅಲ್ಲಿಗೆ ಆ ಚರ್ಚೆಗೆ ಭಾಗವಹಿಸುವುದು ನಾವು ಕಂಡಿದ್ದೇವೆ. ಬಂಧುಗಳೇ, ಬೇರೆ ಕಂಟ್ರಿಯಿಂದ ಕೇಳುವಂತ ಒಂದು ಸನ್ಮಾನ್ಯ ನಮ್ಮ ಪ್ರಧಾನಮಂತ್ರಿಗಳಾಗಬೇಕು. ನಾವು ಯಾಕೆ ಈ ಒಬ್ಬ ಜನರಿಗೆ ಮನರಂಜನೆಯಲ್ಲಿ ಭಾಗವಹಿಸಿದಂತ ಒಬ್ಬ ಪ್ರಧಾನಿಗೆ ಅಥವಾ ಆ ಪಕ್ಷಕ್ಕೆ ನಾವು ಮತ ನೀಡಬೇಕಾಗಬೇಕು. ಇದರ ವಿಚಾರವನ್ನು ತಿಳಿಸಿ ಜನರಿಗೆ ಸಹಾಯ ಮಾಡಬೇಕು ಅನ್ನೋದಕ್ಕೆ ಜಿಲ್ಲಾ ಕಾಂಗ್ರೆಸ್ ಮತ್ತು ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಇವತ್ತು ಇದರ ಜೊತೆಯಾಗಿ ಕೇಂದ್ರ ಸರ್ಕಾರಕ್ಕೆ ಗ್ಯಾಸಿನ ಬೆಲೆಯನ್ನು ಏಕಾಏಕಿಯಾಗಿ ಏರಿಕೆ ಮಾಡಿದಂತ ಬಿಜೆಪಿ ಸರ್ಕಾರಕ್ಕೆ ತರಿಸುತ್ತಿರುವಂತ ಮೋದಿ ಸರ್ಕಾರಕ್ಕೆ ಮಹಿಳೆ ಕೇಂದ್ರ ಸರ್ಕಾರದ ಮಹಿಳಾ ವಿರೋಧಿ ನೀತಿಗೆ ಒಂದು ವ್ಯವಸ್ಥೆ ಈ ದೇಶದಲ್ಲಿದೆ. ದೇಶದ ಒಂದು ಸಂಪೂರ್ಣವಾದಂತಹ ನ್ಯಾಯಾಂಗ ಎಲ್ಲ ಸುಳ್ಳುಗಳನ್ನ ಹೇಳಿ ಈ ದೇಶದಲ್ಲಿ ಅನೇಕ ಪಕ್ಷ ಈವರೆಗೂ ಕೂಡ 1 ಲಕ್ಷ ಉದ್ಯೋಗವನ್ನು ಕೊಡ್ಲಿಕ್ಕೂ ಕೂಡ ಗ್ರಾಮ ಪಂಚಾಯಿತಿಗಳಲ್ಲಿ ಇದ್ದಂತ ಮಹಾತ್ಮ ಗಾಂಧಿ ಶಕ್ತಿ ಅದು ಕಾಂಗ್ರೆಸ್ ಪಕ್ಷಕ್ಕಿತ್ತು. ಕಾಂಗ್ರೆಸ್ ಪಕ್ಷ ಆ ರೀತಿಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪೈಪೋಟಿ ಕೊಡ್ತಕ್ಕಂಥ ಪ್ರಕಾರವನ್ನು ಕೂಡ ಇರ್ತಾ ಇಲ್ಲ. ಇವತ್ತು ಬರೀ ಯಾವುದೇ ರೀತಿಯಲ್ಲಿ ಏನು ಇಸ್ರೇಲಿಂದ ಬಂದಿರತಕ್ಕಂಥ ಇಸ್ರೇಲಿಯನ್ನು ಕೂಡ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಿ ಭಾಗವಹಿಸಿದ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕೇಂದ್ರದ ಜನ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ ನಾಯಕರಿರ್ಬೋದು ಅಥವಾ ಬಿಜೆಪಿ ನಾಯಕರು ಇವತ್ತು ಯಾಕೆ ಮೌನ ಆಗಿದ್ದಾರೆ ಎಂಬ ಪ್ರಶ್ನೆಯನ್ನು ನಾವು ಕೇಳಬೇಕಾಗುತ್ತೆ. ವಾರ್ ಒಂದು ನೆಪ ಮಾತ್ರ. ಇಂಥ ಸನ್ನಿವೇಶಗಳು ಕೇಂದ್ರದಲ್ಲಿ ಅಥವಾ ನಮ್ಮ ದೇಶದಲ್ಲಿ ಬರುವುದು ಸ್ವಾಭಾವಿಕ. ನಿಭಾಯಿಸ್ತೇವೆ, ನಮ್ಮ ಹತ್ರ ಶಕ್ತಿ ಇದೆ ಅಂತ ಹೇಳಿದ್ರು ಕೂಡ ಅವರು ಏಕಾಏಕಿಯಾಗಿ ಈಗ 60 ರೂಪಾಯಿ ಏರಿಸಿದ್ದು ನಿಜವಾಗಿಯೂ ಕೂಡ ಮಹಿಳೆಯರಿಗೆ ಮತ್ತು ಎಲ್ಲ ಕುಟುಂಬದ ಸದಸ್ಯರಿಗೆ, ನಮ್ಮ ಕುಟುಂಬಕ್ಕೆ ಮಾತ್ರ. ಕೇಂದ್ರ ಸರ್ಕಾರಕ್ಕೆ, ದಲಿತ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ 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 ಧಿಕ್ಕಾರ. ಈ ಬೆಲೆ ಏರಿಕೆಯನ್ನು ತಕ್ಷಣ ಸರ್ಕಾರ ಹಿಂದಿರುಗಿಸಿಕೊಳ್ಳಬೇಕಾಗಿದೆ. ಸರ್ಕಾರವೇ ಈಗಾಗಲೇ ಹೇಳಿಕೊಂಡಿದ್ದು ಲೋಕಸಭೆಯಲ್ಲಿ ಮತ್ತು ರಾಜ್ಯಸಭೆಯಲ್ಲಿ ಅಧಿವೇಶನಗಳು ನಡೀತಾ ಇರುವಾಗಲೇ ಉತ್ತರವನ್ನು ಕೊಟ್ಟಿದ್ದಾರೆ ಪೆಟ್ರೋಲಿಯಂ ಸಚಿವರು ಮತ್ತು ಈ ದೇಶದ ಗೃಹ ಸಚಿವರು ಕೂಡ. ನಾವು ಯಾವುದೇ ರೀತಿಯಲ್ಲಿ ಬೆಲೆ ಏರಿಕೆಯನ್ನು ಮಾಡುವುದಿಲ್ಲ. ನಮಗೆ ಬೇಕಾಗಿರ್ತಕ್ಕಂಥ ನಮ್ಮಲ್ಲಿ ಕ್ರೂಡ್ ಆಯಿಲ್ಗಳಿದೆ, ನಮ್ಮಲ್ಲಿ ಬೇಕಾಗಿರ್ತಕ್ಕಂಥ ತೈಲ ದಾಸ್ತಾನು ಇದೆ ಎಂಬ ಮಾತನ್ನು ಕೂಡ ಹೇಳಿದರು. ನಮಗೆಲ್ಲ ಗೊತ್ತಿದೆ ಈಗ ಏನು ಅಮೇರಿಕ ಮತ್ತು ಇಸ್ರೇಲ್ ಇರಾನನ್ನು ಹೊಡೆದಿರಿಸ್ತಕ್ಕಂಥ ಒಂದು ರೀತಿಯಲ್ಲಿ ನ್ಯಾಯವೇ ಇಲ್ಲದೆ ಇರತಕ್ಕಂಥ ಒಂದು ಸರ್ಕಾರ ಇವತ್ತು ಆ ರೀತಿ ಮಾಡ್ತಾ ಇರುವಾಗ, ಮಕ್ಕಳನ್ನು ಸಾಯಿಸ್ತಾ ಇರುವಾಗ 125 ಮಕ್ಕಳನ್ನು ಏಕಾಏಕಿ ಕೊಲ್ತಕ್ಕಂಥದ್ದು, ನಮ್ಮ ದೇಶದಲ್ಲಿ ಇದ್ದಂಥ ಯುದ್ಧ ನೌಕೆ ನಮ್ಮ ದೇಶದಲ್ಲಿ ತಾಲೀಮು ಮಾಡಿ ಹಿಂದಿರುಗತಕ್ಕಂಥ ಸಂದರ್ಭದಲ್ಲಿ ಅಮೇರಿಕದ ಮಿಲಿಟರಿ ಅಲ್ಲಿ ಸುಮಾರು 75 ಜನ ಮಿಲಿಟರಿ ವ್ಯಕ್ತಿಗಳು ಕೂಡ ಸಾಯ್ತಕ್ಕಂಥ ಒಂದು ಸನ್ನಿವೇಶ ನಿರ್ಮಾಣ ಆದರೂ ಕೂಡ ಸರ್ಕಾರ ಈ ಬಗ್ಗೆ ಒಂದು ರೀತಿಯ ಸಂತಾಪವನ್ನು ಕೂಡ ವ್ಯಕ್ತಪಡಿಸಲಿಕ್ಕೆ ಹೋಗ್ತಾ ಇಲ್ಲ. ಇದು ಕೂಡ